ದೂರದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ. ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ವಿಶೇಷವಾದ ಗಾಯಕಿಯವರನ್ನ ಪರಿಚಯ ಮಾಡಿಕೊಡ್ತೀನಿ. ಬೇರೆ ಬೇರೆ ದೇಶಗಳಲ್ಲಿ ಹಾಡಿ ರಂಜಿಸಿ ಬರ್ತಾ ಇರುವಂಥ ಅಪರೂಪದ ನೆಚ್ಚಿನ ಗಾಯಕಿ ಸಿಂಚನ್ ದೀಕ್ಷಿತ್ರವರು. ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರಿಗೆ ಸ್ವಾಗತ ಕೊಡೋಣ. ಸ್ವಾಗತ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬನ್ನಿ ವೀಕ್ಷಕರೇ, ಮತ್ತೊಮ್ಮೆ ನಿಮಗೂ ಸ್ವಾಗತವನ್ನು ಕೋರ್ತಾ, ತಡ ಮಾಡೋದು ಯಾಕೆ, ಇಂಥ ಅದ್ಭುತವಾದ ಗಾಯಕಿ ನಮ್ಮ ಜೊತೆಲಿ ಇರಬೇಕಾದ್ರೆ ಅವರ ಹಾಡುಗಳನ್ನು ಕೇಳಿ ಆನಂದಿಸೋಣ. ಯಾವ ಗೀತೆಯನ್ನು ಹಾಡ್ತೀರಿ? ನಮ್ಮ ಕಡೆ ಧಾರವಾಡಿಂದ ಸ್ವಲ್ಪ ಮುಂದೆ ಯಲ್ಲಮ್ಮನ ಹಾಡು ತುಂಬ ಅಂದರೆ ನಮಗೆಲ್ಲ ಆರಾಧ್ಯ ದೈವ ಅಂತ. ಸೊ ಸಾಕಷ್ಟು ಜನ ಕೇಳಿದ್ರು, ನೀವು ಯಲ್ಲಮ್ಮನ ಬಗ್ಗೆ ಹಾಡಿರಲಿಲ್ಲ ಇಷ್ಟು ದಿವಸ ಅಂತ. ಸೊ ಅದಕ್ಕೆ ಎಲ್ಲಿ ಕಾಣೇನೆ ಯಲ್ಲಮ್ಮ ಅನ್ನೋ ಹಾಡನ್ನ ಹಾಡ್ತಾ ಇದ್ದೇನೆ ಸರ್. ಉಧೋ 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 ಎಲ್ಲಿ ಕಾಣೆನೆ ನಮ್ಮ ಯಲ್ಲಮ್ಮನಂಥಕಿನ, ಎಲ್ಲಿ ಕಾಣೆನೆ ಎಲ್ಲಿ ಕಾಣೆನೆ ಯಲ್ಲಮ್ಮನಂಥಕಿನ, ಎಲ್ಲಿ ಕಾಣೆನೆ ಯಲ್ಲಮ್ಮನಂಥಕಿನ, ಎಲ್ಲಿ ಕಾಣೆನೆ ಎಲ್ಲಿ ಕಾಣೆನೋ ಶಿವನೊಲ್ಲವೇ ಎನಿಸಿದೆ, ಎಲ್ಲಿ ಕಾಣೆನೋ ಶಿವನೊಲ್ಲವೇ ಎನಿಸಿದೆ, ಕಲ್ಲಿನೊಳಗೆ ಪುಟ್ಟಿ ಉಗುರಗೊಳ್ಳಕ್ಕ ಇಳಿದಿ, ಎಲ್ಲಿ ಕಾಣೆನೆ ನಮ್ಮಲ್ಲಮ್ಮಂತಕ್ಕೆ, ಎಲ್ಲಿ ಕಾಣೆನೆ ಯಲ್ಲಮ್ಮನಂತಕ್ಕೆ, ಎಲ್ಲಿ ಕಾಣೆನೆ ಭಾಳ ಮಂದಿ ಬೆತ್ತಲ ಮಾಡಿದಿ, ನೀ ಅಂತಕ್ಕೆವ್ವ ಜೀವನುಳಿಸಿ ಮೋಜ ನೋಡಿದಿ. ಭಾಳ ಮಂದಿ ಬೆತ್ತಲ ಮಾಡಿದಿ, ನೀ ಅಂತಕ್ಕೆವ್ವ ಬೇವನುಳಿಸಿ ಮೋಜ ಮಾಡಿದಿ. ತಾಳ ಜಾಗಟೆ ಗೆಜ್ಜೆ ತೊಡಿಸಿ, ಕಾಲಳು ಕಂಚಿನ ಬೇಡಿ ಹಾಕಿಸಿ, ತಾಳ ಜಾಗಟೆ ಗೆಜ್ಜೆ ತೊಡಿಸಿ, ಕಾಲಳು ಕಂಚಿನ ಬೇಡಿ ಹಾಕಿಸಿ, ಕುಣಿಸ್ಯಾಡಿದ್ಯವ್ವ ನೀನು ಯಲ್ಲಮ್ಮ, ಕುಣಿಸ್ಯಾಡಿದ್ಯವ್ವ ನೀನು ಯಲ್ಲಮ್ಮ. ಅದಕ್ಕೆ ಹೇಳೋದು, ಎಲ್ಲಿ ಕಾಣೆ ಯಲ್ಲಮ್ಮನಂತಕ್ಕೆ, ಎಲ್ಲಿ ಕಾಣೆನೆ ಯಲ್ಲಮ್ಮನಂತಕ್ಕೆ, ಎಲ್ಲಿ ಕಾಣೆನೆ ಬಲ್ಲಿದವರನ್ನೆಲ್ಲ ಹಿಡಿದು, ಬೆನ್ನಲ್ಲಿ ಸೀಳಿ ಬಾಯಿ ತುಂಬ ಕೀಲ ಜಡಿದು, ಬಲ್ಲಿದವರನ್ನೆಲ್ಲ ಹಿಡಿದು, ಬೆನ್ನಲ್ಲಿ ಸೀಳಿ ಬಾಯಿ ತುಂಬ ಕೀಲ ಜಡಿದು, ಸೊಲ್ಲಿಗೊಮ್ಮೆ ಊಧೋ ಎಂದು, ಸೊಲ್ಲಿಗೊಮ್ಮೆ ಊಧೋ ಎಂದು, ಒಳ್ಳೆಯದವ್ವ ನಿನ್ನ ಬಿರುದು, ಎಲ್ಲಿ ಕಾಣೆ ಎಲ್ಲಿ ಕಾಣೆ
ಎಲ್ಲಿ ಕಾಣೆನೆ ಎಲ್ಲಮ್ಮನಂತಕಿ ಎಲ್ಲಿ ಕಾಣೆನೆ ಚಿಕ್ಕ ಮಲಕ್ಕಿನ ದುರ್ದುಂಡಿ ನೀ ಅಂತಕ್ಯವ್ವ ಚಿಕ್ಕ ಮಗನ ಎತ್ತಿಕೊಂಡಿ ಚಿಕ್ಕ ಮಲ್ಲಕ್ಕಿನ ದುರ್ದುಂಡಿ ನೀ ಅಂತಕ್ಯವ್ವ ಬಿಕ್ಕ ಮಗನ ಎತ್ತಿಕೊಂಡಿ ಮಿಕ್ಕಿನೋಳು ಶಿಶುನಾಳ ಮುಕ್ಕಣ್ಣನ ನರಸಿಂಹ ಮಿಕ್ಕಿನೋಳು ಶಿಶುನಾಳ ಮುಕ್ಕಣ್ಣನ ನರಸಿಂಹ ಅಕ್ಕರವೇ ಗುರುನಾಥ ಗೊಲಿದೆ ನೀನು ಗುರುನಾಥ ಗೊಲಿದೆ ನೀನು ಅಕ್ಕರವೇ ಗುರುನಾಥ ಕೊಲಿದೆ ನೀನು ನೀನು ಎಲ್ಲಮ್ಮ ನೀನು ಅದಕ್ಕೆ ಹೇಳೋದು ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆನೆ ಎಲ್ಲಮ್ಮನಂತಕ್ಕೆ ಎಲ್ಲಿ ಕಾಣೆನೆ ಎಲ್ಲಿ ಕಾಣೆನೆ ಎಲ್ಲಮ್ಮನಂತಕ್ಕೆ ಎಲ್ಲಿ ಕಾಣೆನೆ ಎಲ್ಲಿ ಕಾಣೆನೋ ಶಿವನೊಲ್ಲವೇ ಎನಿಸಿದೆ ಎಲ್ಲಿ ಕಾಣೆನೋ ಶಿವನೊಲ್ಲವೇ ಎನಿಸಿದೆ ಕಲ್ಲಿನೊಳಗೆ ಪುಟ್ಟಿ ಉಗುರಗೊಳ್ಳಕ್ಕ ಇಳಿದಿ ಎಲ್ಲಿ ಕಾಣೆನೆ ನಮ್ಮನಂತಕ್ಕೆ ಎಲ್ಲಿ ಕಾಣೆನೆ ಎಲ್ಲಿ ಕಾಣೆನೆ ಎಲ್ಲಮ್ಮನಂತಕ್ಕೆ ಎಲ್ಲಿ ಕಾಣೆನೆ ಉಧೋ 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 ಎಲ್ಲಮ್ಮ 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 ನಿಮಗೂ ಶರಣು ಕಣಮ್ಮ ಎಷ್ಟು ಚೆನ್ನಾಗಿ ಹಾಡಿದ್ರಿ. ಆಮೇಲೆ ಈ ಉದೋ ಉದೋ ಇದೆಯಲ್ಲ ಅದು ಜನಪದದ ಒಂದು ಧ್ವನಿ ಉದೋ ಉದೋ ಅದು ಉದ್ಭವೋ ಅದು ಹಾಗೇ ಬರ್ತಾ ಬರ್ತಾ ಉದೋ 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 ಆಗಿದೆ. ಅದು ಉದ್ಭವೋ ಅನ್ನೋ ಪದ. ಅದು ಎಲ್ಲಿ ಇದಕ್ಕೆಲ್ಲ ಇನ್ಸ್ಪಿರೇಷನ್ ನಿಮ್ಮ ಹಾಡು ನಿಮ್ಮ ಕಾರ್ಯಕ್ರಮ ನೋಡಿ ನನಗನ್ಸುತ್ತೆ 1 ವರ್ಷ ಹಿಂದೆ ನಾನು ಬಂದಾಗ ನಾನು ಇಷ್ಟು ಇನ್ವಾಲ್ವ್ ಇರಲಿಲ್ಲ. ಈಗ ಕೇಳಿ 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 ಅದೇನೋ ಹೇಳ್ತಾರಲ್ಲ ಸಂಗೀತಾಭ್ಯಾಸ ಬರೀ ಹಾಡೋದಲ್ಲ ಕೇಳೋ ಅಭ್ಯಾಸನೂ ಇರಬೇಕು ಅಂತ. ಸೊ ಸೊಗಸಾಗಿ ಹಾಡು ನಿಮ್ಮಿಂದಾನೇ ಗೊತ್ತಾಯ್ತು ಸರ್ ಹೆಂಗೆ ಹೋಲ್ಸ್ಕೋಬೇಕು ದೇವ್ರನ್ನ ಅಂತ. ನಮ್ಮ ಕೆಲಸ ನಾವು ಮಾಡ್ತಾ ಹೋಗ್ಬೇಕು. ಈಗ ನೀವು ಬೇರೆ ದೇಶದಲ್ಲೆಲ್ಲ ಹಾಡ್ತಿರಲ್ಲ, ಹೇಗೆ ರಿಯಾಕ್ಟ್ ಮಾಡ್ತಾರೆ ಸರ್? ಮೊಟ್ಟ ಮೊದಲಿಗೆ ಫೋಕ್ ಮ್ಯೂಸಿಕ್ನ ಇಷ್ಟಪಡೋ ಪರ್ಸೆಂಟೇಜ್ ಈಗ ಜಾಸ್ತಿ ಆಗಿದೆ. ಯಾಕಂದರೆ ಈಗ ಫಾರಿನ್ನಲ್ಲಿರೋರಿಗೆ ತಮ್ಮ ಮಕ್ಕಳಿಗೆ ಕನ್ನಡ, ಫಾರಿನಲ್ಲಿ ಬಿಡಿ ನಮ್ಮ ಬೆಂಗಳೂರಲ್ಲೇ ಮಕ್ಕಳಿಗೆ ಕನ್ನಡ ಬರ್ತಾ ಇಲ್ಲ. ಸೊ ಈ ಹಾಡುಗಳಿಗೆ ಡಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅಲ್ವಾ? ಅಂದ್ರೆ ಗಲ್ಲು ಗೆಲ್ಲುದ ಗೆಜ್ಜೆ ಅದು ಮತ್ತೆ ಇದು ಎಲ್ಲ ಜನಪದ ಹಾಡುಗಳು ಇತ್ತೀಚೆಗೆ ಸ್ವಲ್ಪ ಜನಪದ ತುಂಬಾ ಜಾಸ್ತಿ ಆಗಿದೆ. ಆದ್ರೆ ನಾನು ಹೇಳೋದೇನಂದ್ರೆ ಜನಪದ ಹಾಡೋರು ನಾವೀಗ ಸ್ವಲ್ಪ ಬಂದಿದೆ ಅಲ್ಲ ಭದ್ರ ಮಾಡ್ಕೋಬೇಕು. ಯಾಕೆಂದ್ರೆ ಪ್ರಪಂಚ ಎಲ್ಲರಿಗೂ ಸಂಗೀತ ಗೊತ್ತಿದೆ, ಶ್ರುತಿ ಗೊತ್ತಿದೆ, ತಾಳ ಗೊತ್ತಿದೆ. ನೀವು ರಿಯಾಕ್ಷನ್ ಕೇಳಿದ್ರಲ್ಲ ಸರ್, ಈಗ ಪ್ರಾಬ್ಲಮ್ ಅಂದ್ರೆ ನಾನು ಐಮ್ ಟೇಕಿಂಗ್ ದಿಸ್ ಲಿಬರ್ಟಿ ಕಾರ್ಯಕ್ರಮದಲ್ಲಿ ಹೇಳಕ್ಕೆ, ಈಗ ನೀವೆಲ್ಲ ಹಲವಾರು ವರ್ಷದಿಂದ ನಿಮಗೆ ಇದರಿಂದ ಪರಿಚಯ ಆಗುತ್ತೋ ಇಲ್ವೋ, ನೀವು ಬೆಳೀತಿರೋ ಇಲ್ವೋ ಅನ್ನೋ ಒಂದು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲದೆ ನೀವು ಜನಪದ ಸಾಹಿತ್ಯ ಹಾಡ್ತಾ ಇದ್ದೀರಿ. ನಮಗೆ ಶಶನಾಳ್ ಗೀತೆ, ಶರೀಫ್ ಗೀತೆಗಳಿರ್ಬೋದು, ಮಟ್ಟಸ್ವಾಮಿ ಇವ್ರದೆಲ್ಲ. ಸೊ ಫೋಕ್ ಹಾಡಬೇಕಾದ್ರೆ ಒಂದು ನೀವು ಐ ಥಿಂಕ್ ನನ್ನ 2ನೇ ಸೀಸನಲ್ಲಿ ಬಂದಾಗ ಏನೋ ಹೇಳಿದ್ರಿ, ಜವಾಬ್ದಾರಿ ಅನ್ನೋದು ತುಂಬ ಮುಖ್ಯ ಜನಪದ ಸಾಹಿತ್ಯ. ಅಲ್ಲಿ ನಿಜವಾಗ್ಲೂ ಜನಪದ ಸಾಹಿತ್ಯ ಹಾಡೋರು ಇನ್ನೂ ತನಕ ಮೇಲೆ ಬಂದಿಲ್ಲ. ಈ ಕಾರ್ಯಕ್ರಮದಲ್ಲಿ ಬರೋದ್ರಿಂದ ನಮ್ಮ ಹಂತವ್ರಿಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ನಮಗೂ ಎಷ್ಟೊಂದು ಸಿಂಗರ್ಸ್ ಇವ್ರಿಗೆಲ್ಲ ಜನಪದ ಸಾಹಿತ್ಯ ಹಾಡಕ್ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ರಿಯಾಕ್ಷನ್ ಏನು ಅಂದ್ರೆ ತುಂಬಾ ನಮ್ಮ ಜೊತೆ ಹಾಡ್ತಾರೆ, ಕನೆಕ್ಟ್ ಮಾಡ್ಕೊಳ್ತಾರೆ, ಜನ ಇಷ್ಟಪಡ್ತಾರೆ. ನನಗನ್ಸುತ್ತೆ ನಿಜವಾಗ್ಲೂ ಜನಪದ ಸಾಹಿತ್ಯ ಹಾಡೋರಿಗೆ
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ರೆಕಗ್ನಿಷನ್ ಸಿಗಬೇಕು. ನಿಮ್ಮ ಭಾವನೆಗಳಿಗೆ ಅನಂತ ಧನ್ಯವಾದಗಳು. ಜನಪದದ ಬಗ್ಗೆ ಇಷ್ಟು ಆಸ್ಥೆನ ಇಟ್ಕೊಂಡಿದ್ರಿ, ಇಷ್ಟು ಪ್ರೀತಿನ ಇಟ್ಕೊಂಡಿದ್ರಿ, ಮತ್ತು ಹಾಡಿದ್ರಿ ಕೂಡ, ಸೊಗಸಾಗಿ ಹಾಡಿದ್ರಿ. ಅದ್ರ ಮೇಲೆ ನಿಮಗಿರುವಂಥ ಒಲವು, ಆ ಸಾಹಿತ್ಯದ ಬಗ್ಗೆ ಇರುವಂಥ ಗೌರವ ಭಾಳ ಮುಖ್ಯ. ಇನ್ನೊಂದು ಗೀತೆಯನ್ನು ಕೇಳೋಣ ನಿಮ್ಮ ಧ್ವನಿನಲ್ಲಿ. ಯಾವ ಗೀತೆಯನ್ನು ಹಾಡ್ತೀರಿ ಸರ್? ಈಗ ಬಯಲು ಸೀಮೆ ಅಂತ ನಮ್ದೊಂದು ಚಿತ್ರ ಆಗಬೇಕಿತ್ತು. ನಾನು ಮೈಸೂರಲ್ಲಿದ್ದೆ ಆವಾಗ. ಇದೊಂದು ಶಿವನ್ ಮತ್ತೆ ಒಂದು ಇವತ್ತು ದೇವರ ಬೈಯಕ್ಕೆ ಬಂದಿದ್ದೀನಿ ಅನಿಸ್ತಾ ಇದೆ ನನಗೆ, ಕ್ಷಮಿಸ್ಬೇಕು. ಬಟ್ ಇದೊಂದು ಶಿವನ ಬಗ್ಗೆ ಒಂದು ಹಾಡು, ತುಂಬಾ ಅತ್ಯದ್ಭುತ ಸಾಹಿತ್ಯ ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರದ್ದು. ಆಮೇಲೆ ಮಾನಸ ಹೊಳ್ಳ ಅವರು ಮ್ಯೂಸಿಕ್ ಮಾಡಿದ್ರು. ಸೊ ಮಂಡ್ಯಲ್ಲಿ ರೈತರದು ಒಂದು ಸ್ಟ್ರೈಕ್ ಆಯಿತು ಅಂತ ನಾನು ಮೈಸೂರಿಂದ ಬೆಂಗಳೂರಿಗೆ ಸ್ಟುಡಿಯೋಗೆ ಹೋಗೋಕ್ಕಾಗಲಿಲ್ಲ. ಅವತ್ತು ಲೈವ್ ಮಿಕ್ಸಿಂಗ್ ಇತ್ತು, ಹಳೆ ಕಾಲದ ಥರ ಎಲ್ಲ ಇನ್ಸ್ಟ್ರೂಮೆಂಟ್ಸನ್ನು ಕರೆದು. ಯಾಕಂದರೆ ಜನಪದ ಶೈಲಿ ಹಾಡೋದಕ್ಕೆ ನಿಮ್ಗೆ ಅದು ಬೇಕು ನೋಡಿ. ಅವರು ಟಮಟೆ ಇದನ್ನು ಮಾಡಿದಾಗ ಒಂದು ಹುಮ್ಮಸ್ ಬರುತ್ತೆ, ಆ್ಯಂಡ್ ನಾವು ಹಾಡಿದಾಗ ಅವ್ರಿಗೆ ಹುಮ್ಮಸ್ ಬರುತ್ತೆ. ಸೊ ಅದಕ್ಕೆ ಲೈವ್ ಮಿಕ್ಸಿಂಗೇ ಮಾಡಬೇಕು ಅಂತ ಸ್ಟುಡಿಯೋ ಎಲ್ಲ ಬುಕ್ ಮಾಡಿದೆ. ನಾನು ಒಬ್ಬಳೇ ಅವಾಗ ಮೈಸೂರಲ್ಲಿದ್ದೆ. ನಂಗೆ ಹೋಗೋಕ್ಕಾಗದೆ ಹಾಡು ಹಾಡೋಕ್ಕೆ ನಂಗೆ ಅವಕಾಶ ಸಿಗಲಿಲ್ಲ, ಬೇರೆ ಯಾರೋ ಹಾಡಿದ್ರು. ಬಟ್ ಇವತ್ತು ಹಾಡ್ಬೋದಲ್ಲ ಅದು. ಬಟ್ ಬಹುಶಃ ಹಾಡ್ದವರು ಕಂಪೋಸ್ ಮಾಡಿದವ್ರಕ್ಕಿಂತ ಜಾಸ್ತಿ ನಾನೇ ಹಾಡ್ತೀನಿ ಎಲ್ಲ ಕಡೆ. ಬಟ್ ಗಾನಗರಡಿಲಿ ಇನ್ನೂ ಹಾಡಿಲ್ಲ. ಸೊ ಇವತ್ತು ಹಾಡಬೇಕು ಅಂತ ಆಸೆ ಸರ್ ನನಗೆ. ಕೇಳೋಣ ಅಂತ ನನಗೂ ಭಾಳ. ಶಿವ ಕಲ್ಲಾದ್ರೆ ಕಲ್ಲಾಗಿದ್ದಾನೆ ಶಿವ, ನನ್ನ ತೊಂದರೆಗಳಿದ್ರು ನೀನು ಕಲ್ಲಾಗಿದ್ದಿ ಅನ್ನೋ ಒಂದು. ಸಂಗೀತ ನಿರ್ದೇಶಕರು ಮಾನಸ ಹೊಳ್ಳ ಅಂತ ಹೇಳಿ, ಅವರು ಒಬ್ಬ ಲೇಡಿ ಮ್ಯೂಸಿಕ್ ಡೈರೆಕ್ಟರ್ಗಳಲ್ಲಿ ಯಾರು ಅಷ್ಟು ಚಾಲೆಂಜಿಂಗ್ ತಗೊಂಡು ಬರೋದಿಲ್ಲ. ಬಟ್ ಒಳ್ಳೆ ಕಂಪೋಸರ್, ತುಂಬ ಸಂಗೀತದ ಬಗ್ಗೆ, ಅವ್ರ ಇಡೀ ಕುಟುಂಬ ಸಂಗೀತದ ಬಗ್ಗೆ ತುಂಬ ಕೆಲಸ ಮಾಡಿದ್ದಾರೆ. ಅವರ ಗೀತೆಯನ್ನು ಇವತ್ತು ನೀವು ಹಾಡಿ ನಮಗೆ ಮನರಂಜಿಸಬೇಕು. ಎಸ್ ಸರ್. ಹೇಳೋ ಶಿವನೇ, ಕಣ್ಣೀರಿಗ್ಯಾಕ ಸದ್ದಿಲ್ಲ, ನೋವಿಗ್ಯಾಕ ಮದ್ದಿಲ್ಲ, ನೋವಿಗ್ಯಾಕ ಮದ್ದಿಲ್ಲ. ಕಲ್ಲಿನ್ಯಾಗ ನೀನು ಇರುವಿ, ಕಲ್ಲಿನ್ಯಾಗ ನೀನು ಇರುವಿ ಅಂಥ ನಾವು ನಂಬಿವಿ. ಕಲ್ಲಿನ್ಯಾಗ ಇಲ್ಲ ಶಿವನೇ, ನೀನೆ ಕಲ್ಲಾಗಿರುವಿ. ಕಲ್ಲಾಗ ನೀನಿಲ್ಲ ಶಿವ ಶಿವ, ನೀನೆ ಕಲ್ಲಾದಿ. 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 ಒಳ್ಳೆ ಕೆಟ್ಟದು ಯಾಕು ಬೇಕಲೆ, ನೋಡಿಕೊಂಡು ನೀನು ಕುಂತಿ.
ಯಾಕ ಬರ್ತೀ ಕಲ್ಲಾಗ ನೀನಿಲ್ಲ ಶಿವ ಶಿವ ನೀನೇ ಕಲ್ಲಾದಿ ಕಲ್ಲಾಗ ನೀನಿಲ್ಲ ಶಿವ ಶಿವ ನೀನೆ ಕಲ್ಲಾದಿ ಕಲ್ಲಾಗ ನೀನಿಲ್ಲ ಶಿವ ಶಿವ ನೀನೆ ಕಲ್ಲಾದಿ ಕಲ್ಲಾಗ ನೀನಿಲ್ಲ ಶಿವ ಶಿವ ನೀನೆ ಕಲ್ಲಾದಿ ಕಲ್ಲಿನ್ಯಾಗ ನೀನು ಇರುವಿ ಕಲ್ಲಿನ್ಯಾಗ ನೀನು ಇರುವಿ ಅಂಥ ನಾವು ನಂಬೀವಿ ಕಲ್ಲಿನ್ಯಾಗ ಇಲ್ಲ ಶಿವನೇ ನೀನೆ ಕಲ್ಲಾಗಿರುವಿ ಕಲ್ಲಾಗ ನೀನಿಲ್ಲ ಶಿವ ಶಿವ ನೀನೆ ಕಲ್ಲಾದಿ 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 ಹೇಳ ಶಿವನೇ ಕಣ್ಣೀರಿಗೆ ಕಸತಿಲ್ಲ ನೋವಿಗೆ ಮತ್ತಿಲ್ಲ ಹೇಳ ಶಿವನೇ ನೋವಿಗ್ಯಾಕ ಮತ್ತಿಲ್ಲ ಕಣ್ಣೀರಿಗ್ಯಾಕ ಸತಿಲ್ಲ ನೋವಿಗ್ಯಾಕ ಮದ್ದಿಲ್ಲ ಕಣ್ಣೀರಿಗ್ಯಾಕ ಸದ್ದಿಲ್ಲ ಅದ್ಭುತವಾದ ಸಾಹಿತ್ಯ, ಅದ್ಭುತವಾದಂಥ ಗಾಯನ. ಸಾಗರ ದೊಡ್ಡದು, ಸಾಗರ ದೊಡ್ಡದು, ಸಾಗರನೇ ದೊಡ್ಡದು. ಅಂದರೆ ಸಾಗರ ಎಲ್ಲಿದೆ ಅಂದರೆ ಭೂಮಿನಲ್ಲಿದೆ. ಭೂಮಿನೇ ದೊಡ್ಡದಾಗಿದ್ರೆ, ಭೂಮಿನೇ ದೊಡ್ಡದು ಅಂತ ಅಂದರೆ ಭೂಮಿನ ಹೊತ್ಕೊಂಡ್ರವನು ಆದಿಶೇಷ, ಆದಿಶೇಷನೇ ದೊಡ್ಡವನು. ಆದಿಶೇಷನೇ ದೊಡ್ಡವನು ಅಂದ್ಕೊಂಡ್ರೆ ಆದಿಶೇಷನ ಉಂಗುರ ಮಾಡ್ಕೊಂಡು ಹಾಕೊಂಡವಳು ಲಕ್ಷ್ಮಿ, ಅವಳು ದೊಡ್ಡವಳು ಅಂತ. ಅವಳೇ ದೊಡ್ಡವಳು ಅಂತಂದರೆ ಅವಳನ್ನ ಮದುವೆ ಮಾಡ್ಕೊಂಡಿರೋ ವಿಷ್ಣು ಅವನು ದೊಡ್ಡವನು ಅಂದರೆ ಅರ್ಧಂಗಿ ಅರ್ಧ ಇದನ್ನು ಕೊಟ್ಬಿಟ್ಟಿದ್ದಾನೆ ಅಂತ. ಅವನೇ ದೊಡ್ಡವನು ಅಂತ ಅಂದ್ಕೊಂಡ್ರೆ ಇಲ್ಲ ನಾನಲ್ಲ ಅಂತ. ಯಾರು ಮತ್ತೆ ಅಂದರೆ ಭಕ್ತ ಅಂತ. ಹೇಗೆ ಅಂದರೆ ನೋಡು, ಇಷ್ಟೆಲ್ಲ ಇದ್ರೂ ಯಾವುದೋ ನನ್ನ ಮನೆಯಲ್ಲಿ ಒಂದು ಮೂಲೆಯಲ್ಲಿ ನನ್ನ ಇಟ್ಕೊಂಡು ಪೂಜೆ ಮಾಡ್ತಾರೆ ನೋಡಿ, ಇಷ್ಟೇ ಇದೀನಿ ನೋಡಿ ಅಲ್ವಾ. ಆದ್ದರಿಂದ ಆ ಭಕ್ತನಿಗೆ ಎಲ್ಲ ಅಧಿಕಾರ ಇದೆ, ಬಯ್ಯೋ ಅಧಿಕಾರ ಇದೆ, ಅವನ ನೋವನ್ನು ಹೇಳ್ಕೊಳ್ಳೋದು. ಆದರೆ ಅದು ಶುದ್ಧವಾಗಿರಬೇಕು. ನನ್ನನ್ನು ನಾನು ಸರಿಯಾಗಿದ್ದು, ನಾನು ಎಲ್ಲವೂ ಸರಿಯಾಗಿ ಮಾಡಿದ್ದು ನನಗೆ ನೋವು ಕೊಡ್ತಾ ಇದ್ದೀನಿ ಅಂತ ಅಂದಾಗ ನನಗೆ ಕೇಳೋಕೆ ಅಧಿಕಾರ ಇದೆ. ನಾನು ಇನ್ನೊಬ್ರಿಗೆ ನೋವು ಕೊಟ್ಟು, ನಾನು ಕಷ್ಟ ಕೊಟ್ಟು, ನಾನು ಮಾಡಬಾರ್ದೆಲ್ಲ ಮಾಡಿ ನನಗೆ ನೋವು ಕೊಟ್ಟಾಗ ನಮ್ಮ ಮಾತ್ರ ದೇವ್ರನ್ನ ಬೈಕೊಳ್ಳೋದು ತಪ್ಪು. ಆದರೆ ನಿಜವಾಗೂ ನಿಷ್ಠಾವಂತರು ನೋವು ಅನುಭವಿಸ್ತಿದ್ರೆ ಆ ಭಗವಂತ ಕಾಪಾಡಲಿ ಅನ್ನೋದೇ ಆಶೆ. ಹೌದು ಸರ್, ಭಾಳ ಸೊಗಸಾಗಿ ಹಾಡಿ. ಧನ್ಯವಾದಗಳು. ಮತ್ತೊಂದು ಗೀತೆಯನ್ನು ಕೇಳೋಣ. ಇವತ್ತು ಭಾಳ ಒಂದು ರೀತಿಲಿ ಎಮೋಷನಲ್ ಆದಂಥ ಒಂದು ವಾತಾವರಣ ಕ್ರಿಯೇಟ್ ಆಯಿತು. ಅದು ಹೌದು, ಯಾಕಂದರೆ ಜಾನಪದ ಸಾಹಿತ್ಯನೇ ಹಾಗಿದೆ ಅಲ್ವಾ ಸರ್. ನೀವು ಹೇಳ್ತಾ ಇರ್ತೀರಿ ಯಾವಾಗಲೂ, ಅದರಲ್ಲಿ ಸಿಗೋವಂಥ ನಮಗೆ ಮಾರಲ್ಸ್ ಇರ್ಬೋದು, ಸುಭಾಷಿತಗಳು ಏನಿರ್ಬೋದು, ಅದನ್ನು ಒಂದು 10 ಹಾಡು ಕಲ್ತ್ರೆ ನಾವು ಒಂದು 10% ಇಂಪ್ರೂವ್ ಆಗ್ತೀರಿ ಅಂತ ತುಂಬ. ಸೊ ಐ ಥಿಂಕ್ ನಾವೆಲ್ಲರೂ ಇವಾಲ್ವ್ ಆಗಿದ್ದೀರಿ ಸರ್ ಈ ಹಾಡು ಕೇಳಿದಾಗ. ಸೊ ನಾವು ದೇವರನ್ನ ಹಾಡು ಹಾಡ್ತೀವಿ, ಕೆಲವು ನಾವು ಸುಗ್ಗಿ ಗೀತೆಗಳು ಹಾಡ್ತೀವಿ, ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಈಗ ಯಾವ ಗೀತೆನ ಹಾಡ್ಬೋದು ಸರ್? ಈಗ ನಾನು ನೀವು ಕೇಳಿದ್ರೆ ನೀವು ಭಾವಗೀತೆ ಹಾಡಿಲ್ಲ ನಮಗೋಸ್ಕರ ಒಂದು ಭಾವಗೀತೆ. ಸೊ ನಾನು ಬರೋ ಜಾಗದಲ್ಲಿ ನಮ್ಮ ದರಾ ಬೇಂದ್ರೆ ಅವರ ಊರು, ಅವರನ್ನೆಲ್ಲ ನಾನು ಹಾಡಿದಂಥ ಮೊದಲನೇ ಭಾವಗೀತೆ ದೇಹ ಒಂದು ದೇವವೀಣೆ ಅನ್ನೋ ರಚನೆ, ಫಲ್ಗುಣ ಅವರ ಸಂಗೀತ. ಸೊ ಬೇಂದ್ರೆ ಅವ್ರ ಗೀತೆ ಹಾಡ್ತೀನಿ ಸರ್, ದೇಹ ಒಂದು ದೇವವೀಣೆ. ಕೇಳೋಣ.
ದೇಹವೊಂದು ದೇವವೀಣೆ ನರ ನರವೋ ತಂತಿ ತಾನೇ. ಹಗಲಿರುಳು ನುಡಿಸುತ್ತೀಹ ಉಸಿರಾಟವೇ ಗೀತ. ಉಳಿದಲೆ ತಾಟವ
ಒಂದು ಕಡೆ ಇದರಲ್ಲಿ ಆಧ್ಯಾತ್ಮ ಕೂಡ ಅಡಗಿದೆ ಹೌದು ಸರ್. ಈ ಸಾಹಿತ್ಯದಲ್ಲಿ ಅಲ್ವಾ? ಹೌದು ಸರ್. ನಿಮ್ಮ ಈ ಹಾಡು ನೀವೇ ಹಾಡಿದ್ದು, ಮೂಲತಃ ನೀವೇ ಮೂಲತಃ ನಾನೇ ಹಾಡಿದ್ದು. ಹೌದು ಬೇಂದ್ರೆಯವರ ರಚನೆ. ರಚನೆ. ಇದಕ್ಕೆ ಒಂದು ಪ್ರಶಸ್ತಿ ಕೂಡ ಬಂತು ಅಂತ ಕೇಳ್ಪಟ್ಟೆ. ಹೌದು ಸರ್. ಇದು ಆ ಟೈಮಲ್ಲಿ ಇನ್ನು ಇದು 2003-4 ಇರ್ಬೋದು. ಅವಾಗ ಜಸ್ಟ್ ನಾನು ಎದೆ ತುಂಬಿ ಹಾಡುವೆನು ಗೆದ್ದು ರೆಕಾರ್ಡಿಂಗ್ ಹೋಗ್ತಾ ಇದ್ದೆ. ಸೊ ಅವಾಗ ಹಿಂದೂ ಅವರು ಅಪ್ಕಮಿಂಗ್ ಸಿಂಗರ್ಗೆ ಅಂತ ರಿವ್ಯೂ ಮಾಡೋರು. ಅದು ಫಿಲ್ಮ್ ಕ್ಯಾಸೆಟ್ ಇರಲಿ, ಜನಪದ ಇರಲಿ, ಭಾವಗೀತೆ, ಇಟ್ ಡಸಂಟ್ ಮ್ಯಾಟರ್. ಓವರ್ ಆಲ್ ಒಂದು ಅಪ್ಕಮಿಂಗ್ ಕ್ರಿಟಿಕ್ ಅವಾರ್ಡ್ ಅಂತ ಕೊಡೋರು. ಸೊ ಆ ವರ್ಷ ಈ ಹಾಡಿಗೆ ನನಗೆ ಭಾವಗೀತೆಗೆ ಅವಾರ್ಡ್ ಬಂದಿದ್ದು ಬಹಳ ಸೊಗಸಾಗಿದೆ. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿದೆ. ಫಲ್ಗುಣ ಅವರು ನನ್ನ ಭಾವಗೀತೆ ಗುರುಗಳವರು. ಸೊ ಈ ಸಂದರ್ಭದಲ್ಲಿ ಇವತ್ತು ಒಂಥರ ನನಗೆ ಗುರುವಂದನೆ ಕೂಡ. ಅನೂಪ್ ಅವ್ರದ್ದು ಹಾಡು ಹಾಡಿದೆ, ಇವತ್ತು ಫಲ್ಗುಣ ಸರ್ ಅವ್ರು ಹಾಡಿದೆ, ನೀವ್ ಹೇಳ್ಕೊಟ್ಟಂತ ಒಂದು ಹಾಡು ಹಾಡಿದೆ. ಸೊ ನೀವು ಗುರುವಂದನ ದೇವ್ರನ್ನ ಬೈತಾ ಇದ್ದೀನಿ, ಬಟ್ ಗುರುವಂದನೆನೂ ಮಾಡ್ತಾ ಇದ್ದೀನಿ. ದೊಡ್ಡವರು ತಾವು ಸಂಗೀತಗಾರರು, ಬಹಳಷ್ಟು ಸಾಧನೆ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಳ್ಳೇದು. ನಿಮ್ಮಿಂದ ಇನ್ನಷ್ಟು ವಿದ್ಯಾರ್ಥಿಗಳನ್ನ ಕೂಡ ತಯಾರು ಮಾಡಿ ಮುಂದಕ್ಕೆ ಅಂತ ಹೇಳ್ತಾ, ಡೆಫಿನೆಟ್ಲಿ ಸರ್. ಪ್ರಿಯ ವೀಕ್ಷಕರೇ, ಸೊಗಸಾದ ಹಾಡುಗಳನ್ನು ಹಾಡಿದ್ದಾರೆ, ರಂಜಿಸಿದ್ದಾರೆ. ಅವರಿಗೆ ವಾಹಿನಿ ಪರವಾಗಿ, ಎಲ್ಲರ ಪರವಾಗಿ, ನಿಮ್ಮ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಪ್ರಿಯ ವೀಕ್ಷಕರೇ, ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ನಾವು ಮುಂದೆ ಬರ್ತೀವಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.